ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶೈಲಜಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಮೊಳಕೆ ಕಟ್ಟಿರುವಂತಹ ಹುರುಳಿಕಾಳು ಸಾಂಬಾರ್. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಈ ಸಾಂಬಾರ್ ಬಿಸಿ ಬಿಸಿ ಮುದ್ದೆ ಜೊತೆ ಮತ್ತು ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಬನ್ನಿ ಹಾಗಾದರೆ ಈ ಸಾಂಬಾರನ್ನ ಹೇಗೆ ಮಾಡೋದು, ಇದಕ್ಕೆಲ್ಲ ಏನೇನು ಬೇಕಾಗುತ್ತೆ ಅಂತ ನೋಡೋಣ. ಒಂದು ಮಿಕ್ಸಿ ಜಾರಿಗೆ ಸಣ್ಣಗೆ ಕಟ್ ಮಾಡಿರುವಂತಹ 2 ಈರುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ನೀರು, ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರೋಣ. ಸಣ್ಣದಾಗಿ ಪೇಸ್ಟ್ ಮಾಡೋಣ. ಇವಾಗ ಪೇಸ್ಟ್ ರೆಡಿಯಾಗಿದೆ. ಬನ್ನಿ ಇವಾಗ ಹುರುಳಿಕಾಳು ನೋಡಿ ಈ ಥರ ಮೊಳಕೆ ಕಟ್ಕೋಬೇಕಾಗತ್ತೆ. ತುಂಬ ಜಾಸ್ತಿ ಮೊಳಕೆ ಕಟ್ಕೊಳ್ಳೋಕೆ ಹೋಗಬೇಡಿ, ಏಕೆಂದರೆ ಜಾಸ್ತಿ ಮೊಳಕೆ ಆದರೆ ಸ್ವಲ್ಪ ಸಿಹಿ ಆಗಿಬಿಡುತ್ತೆ ಸಾಂಬಾರು. ಇಷ್ಟು ಸ್ವಲ್ಪ ಮೊಳಕೆ ಆದರೆ ಓಕೆ. ಈಗ ಬನ್ನಿ ಹೇಗೆ ಮಾಡೋದು ನೋಡೋಣ. ಒಂದು ಕುಕ್ಕರ್ಗೆ ಒಂದು 2 ಟೇಬಲ್ ಸ್ಪೂನು ಎಣ್ಣೆ, ಸಾಸಿವೆ ಮತ್ತು ರುಬ್ಬಿಟ್ಕೊಂಡಿರುವಂತಹ ಈರುಳ್ಳಿ ಪೇಸ್ಟು, ಈರುಳ್ಳಿಗೆ ಹೇಳಿದ್ನಲ್ವ ಆ ಪೇಸ್ಟ್ನ ರೆಡಿ ಮಾಡಿ ಹಾಕ್ಕೊಡಿ. ನಂತರ ಮೊಳಕೆ ಕಾಳು ನಾನಿಲ್ಲಿ ಒಂದು 500 ಗ್ರಾಮಷ್ಟು ನಾನು ತೊಗೊಂಡಿದ್ದೀನಿ ನೋಡಿ. ಅಷ್ಟನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಈರುಳ್ಳಿ ಖಾರದ ಜೊತೆ ಬೇಯಿಸ್ಕೋಬೇಕು. ನಂತರ ಅರಿಶಿನ ಪುಡಿನೂ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಮೊಳಕೆ ಕಾಳನ್ನ ಒಂದಿನ ಫುಲ್ ನೆನೆಸಿಟ್ಟು ಆಮೇಲೆ ನೈಟು ಮೊಳಕೆ ಕಟ್ಟಬೇಕಾಗುತ್ತೆ. ಒಂದು ನೈಟ್ ಕಟ್ಟಿದರೆ ಸಾಕು ಮೊಳಕೆನ. 2 ಡೇಸ್ ಆಗಿಬಿಟ್ರೆ ಜಾಸ್ತಿ ಮೊಳಕೆ ಬಂದುಬಿಡುತ್ತೆ. ಸ್ವಲ್ಪ ಒಂದು ನೈಟ್ ಕಟ್ಟಿಬಿಟ್ರೆ ಸ್ವಲ್ಪ ಮೊಳಕೆ ಬರುತ್ತೆ, ಚೆನ್ನಾಗಿರುತ್ತೆ ಸಾಂಬಾರಿಗೆ. ತುಂಬ ಮೊಳಕೆ ಆದ್ರೂ ಅಷ್ಟು ಫೀಲ್ ಇರಲ್ಲ ಸಾಂಬಾರು. ನೋಡಿ ಇಷ್ಟ ಆದರೆ ಸಾಕಾಗುತ್ತೆ. ಈಗ ನೋಡಿ ಈರುಳ್ಳಿ ಖಾರದಲ್ಲಿ ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಈ ಥರ ಬೇಯಿಸ್ಕೋಬೇಕು. ಹಿಂಗೆ ಚೆನ್ನಾಗಿ ಬೇಯಿಸ್ಕೋಬೇಕು. ಕುದಿ ಬರ್ತಾ ಇದೆ ಚೆನ್ನಾಗಿ, ಮತ್ತು ಸ್ವಲ್ಪ ಸ್ಮೆಲ್ಲೆಲ್ಲ ಬರ್ತಾ ಇದೆ. ಬನ್ನಿ ಇವಾಗ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಕ್ಕೆ ತೆಂಗಿನಕಾಯಿ, ಅರ್ಧ ಕಾಯಿ ತೊಗೊಂಡಿದ್ದೀನಿ ನಾನು, ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಅಚ್ಕಾರದ ಪುಡಿ, 3 ಟೇಬಲ್ ಸ್ಪೂನು ಧನಿಯಾ ಪುಡಿ. ನಾನು ಸಾಂಬಾರಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಂತರ ನೀರು. ಇಷ್ಟನ್ನು ಹಾಕ್ಕೊಂಡು ಸಾಫ್ಟಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಸಾಫ್ಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ. ಇವಾಗ ಅದು ಬೇಯ್ತಾ ಇದೆ ಅಲ್ವಾ. ಇವಾಗ ಆಲ್ಮೋಸ್ಟ್ ಈರುಳ್ಳಿ ಖಾರದಲ್ಲಿ ಇಷ್ಟು ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಸ್ಮೆಲ್ಲೆಲ್ಲ ಈರುಳ್ಳಿ ಸ್ಮೆಲ್ಲೆಲ್ಲ ಹೋಗಿದೆ. ಆಲ್ಮೋಸ್ಟು 50% ಬೆಂದ್ಬಿಟ್ಟಿದೆ ಇವಾಗ ನೋಡಿ. ಅಲ್ಲಿ ನಿಮಗೆ ಗೊತ್ತಾಗುತ್ತೆ, ಆ ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಗೆ. ಈರುಳ್ಳಿ ಸ್ಮೆಲ್ ಹೋಗಿ ನಾರ್ಮಲಾಗಿ ಬೆಂದಿರೋ ಸ್ಮೆಲ್ ಬರುತ್ತೆ ಅಲ್ವಾ. ಆಲ್ಮೋಸ್ಟ್ ಆಗಿಬಿಟ್ಟಿದೆ. ಬನ್ನಿ ಇವಾಗ ಖಾರನ ಸೇರಿಸ್ಕೊಳ್ಳೋಣ. ಮಸಾಲ ಖಾರನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ, ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಖಾರನ. ಇವಾಗ ಟೊಮೊಟೊ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ ಖಾರದ ಜೊತೆ ಹಾಕೋದಕ್ಕೋಸ್ಕರ. ಇಲ್ಲಿ 2 ಟೊಮೊಟೊನ ತೊಗೊಂಡಿದ್ದೀನಿ. 2 ಟೊಮೊಟೊ ತೊಗೊಂಡು ನೋಡಿ ಈ ಥರ ಸಾಫ್ಟಾಗಿ ಪೇಸ್ಟ್ ಮಾಡಬೇಕು. ಸಾಫ್ಟ್ ಅಂದರೆ ತುಂಬ ಸಾಫ್ಟ್ ಏನು ಬೇಡ, ಇಷ್ಟ ಆದರೆ ಸಾಕಾಗುತ್ತೆ. ಒಂದು ಮೀಡಿಯಮ್ಮಾಗಿ ಪೇಸ್ಟ್ ಮಾಡಿದ್ರು ಓಕೆ. ಈಗ ಅದನ್ನೆಲ್ಲ ಫುಲ್ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ನೋಡಿ ಈ ಥರ ಹಿಂಗಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಇಷ್ಟು ರೆಡಿಯಾಗಿದೆ. ಇವಾಗ ಬನ್ನಿ ಇವಾಗ ಇದಕ್ಕೆ ನೀರನ್ನು ಹದ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ, ನೀವು ಎಷ್ಟು ಜನಕ್ಕೆ ಮಾಡ್ತಾ ಇರ್ತೀರಾ. ಮತ್ತು ತುಂಬ ಗಟ್ಟಿನೂ ಮಾಡ್ಕೋಬೇಡಿ, ಮತ್ತೆ ಬೇಯಿಸ್ತಾ ಮತ್ತೆ ಸಾಂಬಾರು ಗಟ್ಟಿ ಆಗುತ್ತೆ ನೋಡಿ. ಇವಾಗ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ. ಫ್ರೆಶ್ ಆಗಿರೋವಂತಹ ಸೊಪ್ಪನ್ನ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೀವು ಅಳತೆಯಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಗಟ್ಟಿ ಮಾಡೋಕ್ಕೆ ಹೋಗ್ಬೇಡಿ ಸಾಂಬಾರನ್ನ. ಆಮೇಲೆ ಸ್ವಲ್ಪ ಮೀಡಿಯಮ್ ಆಗಿದ್ದರೆ ಚೆನ್ನಾಗಾಗುತ್ತೆ ಸಾಂಬಾರು ನೋಡಿ. ಇವಾಗ ಈ ಅಳತೆಯಲ್ಲಿ ಇರಬೇಕಾಗತ್ತೆ. ರುಚಿ ನೋಡಿಕೊಂಡು ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಉಪ್ಪನ್ನು ಹಾಕ್ಕೊಂಡು ನೀರು ಉಪ್ಪು ಎಲ್ಲ ಹಾಕಿ ಹದವಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನಂತರ 2 ವಿಸಲ್ ಹಾಕ್ಸ್ಬೇಕಾಗುತ್ತೆ ನೋಡಿ. 2 ವಿಸಲ್ ಆಯಿತು. ಸಾಂಬಾರು ರೆಡಿ ಆಗಿದೆ. ಇವಾಗ ಬನ್ನಿ ಇವಾಗ ಸಾಂಬಾರು ಹೇಗಿದೆ ಅಂತ ನೋಡೋಣ. ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಸಾಂಬಾರು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಅದು ಓಪನ್ ಮಾಡಿದ ತಕ್ಷಣ ಆ ಸ್ಮೆಲ್ ಬರುತ್ತೆ ಗೊತ್ತಾ, ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಸಾಂಬಾರು ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಈ ಸಾಂಬಾರನ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ನಾನು ಹೇಗೆ ಏನೇನೆಲ್ಲ ಹಾಕ್ತೆ ಅದೇ ರೀತಿ ಮಾಡಿ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನಮಗೂ ಅವಾಗ ಗೊತ್ತಾಗುತ್ತೆ ಅಲ್ವಾ. ತುಂಬ ಚೆನ್ನಾಗಾಗಿತ್ತು ಮಾತ್ರ. ಇದು ಬಿಸಿ ಬಿಸಿ ಮುದ್ದೆ ಜೊತೆ ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆ ಟೇಸ್ಟೇ ಬೇರೆ ಅಂತ ಹೇಳ್ಬೋದು. ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತಂದ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.
ಹೀಗೆ ನಮ್ಮ ಶೈಲಜಾ ಕುಕ್ಕಿಂಗ್ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಏನೇ ಮಾಡೋ ಅಂಥ ವೀಡಿಯೋಸು ನಿಮಗೆ ಫಸ್ಟೇ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಈ ಸಾಂಬಾರ್ ರೆಸಿಪಿ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಮತ್ತು ಹೇಗೆ ಬಂದಿತ್ತು ಅಂತ ಹೇಳೋದನ್ನ ಮಾತ್ರ ಮರಿಬೇಡಿ. ಮತ್ತು ನೆಕ್ಸ್ಟು ನಿಮ್ಗೆ ಯಾವ ವೀಡಿಯೋ ಬೇಕು, ಯಾವ ಸಾಂಬಾರು ವೀಡಿಯೋ ಬೇಕು, ಯಾವ ರೆಸಿಪಿ ಬೇಕು ಅನ್ನೋದನ್ನು ನೀವು ಕಮೆಂಟ್ ಮಾಡಿ, ಮಾಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು.